ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್, 17 ದಿನದ ವೆಯ್ಟ್ ಲಾಸ್ ಜರ್ನಿ. ಇವಾಗ ಹೆಲ್ತ್ ಪೌಡ್ರ್ ತಗೋತಾ ಇದ್ದೀನಿ, ವೆಯ್ಟ್ ಲಾಸ್ದು. ಹೀಗಾಗಿದೆ ಟೈಮು ಕರೆಕ್ಟಾಗಿ 5 ಗಂಟೆ. ಇದನ್ನು ತೊಗೊಂಡಾದ್ಮೇಲೆ ಯೋಗ ಕ್ಲಾಸ್ಗೆ ಹೋಗ್ತೀನಿ. ಯೋಗದಿಂದ ಬಂದಮೇಲೆ ಏನು ಇವತ್ತು ಡಯೆಟ್ದು ಫುಡ್ ಇರುತ್ತೆ, ವೆಯ್ಟ್ ಲಾಸ್ದು ನೋಡಬೇಕು. ಇದೊಂದು ಲೋಟ ಕುಡಿಯೋದಕ್ಕೆ. ಇದು ವೆಯ್ಟ್ ಲಾಸ್ದು ಆರೋಗ್ಯ ಪೌಡರು. ನೋಡಿ ಫ್ರೆಂಡ್, ಯೋಗ ಆಯಿತು. ಈಗ ಇವತ್ತು ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಲ್ಲಿಕಾಯಿ, ಸ್ವಲ್ಪ ಶುಂಠಿ ಇಷ್ಟ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್, 2 ತಿಂಗಳಿಂದ ನಮ್ಮ ಪಾಪು ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾಪ ಖುಷಿಯಾಗಿ ನಮ್ಮ ಜೊತೇಲಿ ಇದ್ದ. ಇವತ್ತಿಂದ ಅವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಅವನಿಗೆಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ ಅಂತ ಹಾಕಿ. ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಕಾ? ಇವಾಗ ವಾಶ್ರೂಮ್ಗೆ ಹೋಗಿ ಬಂದ, ಬಿಸಿ ನೀರು ಕುಡಿತಾ ಇದ್ದಾನೆ. ನೆಕ್ಸ್ಟು 2 ರೌಂಡ್ ವಾಕ್ ಮಾಡ್ಕೊಂಡು ಬಂದು ಇವಾಗ ಸ್ನಾನಕ್ಕೆ ಹೋಗ್ತಾನೆ. ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ರೆಡಿ ಆಗಬೇಕು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾನೆ, ಮತ್ತು ಬಸ್ ಬರುತ್ತೆ. ಬಸ್ ಹತ್ಕೊಂಡು ಸ್ಕೂಲಿಗೆ ಹೋಗ್ತಾನೆ. ಇವತ್ತಿಂದ ದಿನನಿತ್ಯ ಮುಖ ತೋರಿಸು ದಿನನಿತ್ಯದ ಕೆಲಸಗಳು ಇವತ್ತಿಂದ ನಮ್ಮ ಪಾಪಗೆ. ಕಿಚನಲ್ಲಿ ಕೂತ್ಕೊಂಡು ಸ್ಟವ್ ಹತ್ರ ನೀರು ಕುಡಿತಾ ಇದ್ದಾನೆ. ನೋಡಿ ಫ್ರೆಂಡ್, ಜ್ಯೂಸ್ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಪಿಂಕ್ ಸಾಲ್ಟು ಪೆಪ್ಪರ್ ಹಾಕಿದ್ದೀನಿ ಸ್ವಲ್ಪ. ನೋಡಿ ರೆಡಿ. ಸೌತೆಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ನೆಲ್ಲಿಕಾಯಿ ಜ್ಯೂಸ್. ನೋಡಿ ಫ್ರೆಂಡ್, ಈ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಸೌತೆಕಾಯಿ ಬಾಡಿಲಿ ನೀರಿನ ಅಂಶನ ಜಾಸ್ತಿ ಮಾಡುತ್ತೆ, ಸ್ಲಿಮ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ನೆಲ್ಲಿಕಾಯಿ ಕೂಡ ವಿಟಮಿನ್ ಸಿ ಇದೆ. ಶುಂಠಿ ಕೂಡ ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಇದು ಒಳ್ಳೆ ಹೆಲ್ದಿ ಜ್ಯೂಸ್. ಇದು ತುಂಬ ಆರೋಗ್ಯಕರವಾದ. ಇವತ್ತಾಗೆ ನಂದು 17 ಡೇಸ್ದು ವೆಯ್ಟ್ ಲಾಸ್ ಜರ್ನಿ. ಈ ದಿನದ ಜ್ಯೂಸು ಇದಾಗಿದೆ. ನೀವು ಈ ರೀತಿ ಮಾಡ್ಕೊಳ್ಳಿ. ಈ ಜ್ಯೂಸು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ವಾಹ್ ವಾಹ್ ವಾಹ್. ದಿನಕ್ಕೊಂದು ಜ್ಯೂಸು ನಮ್ಮ ಆರೋಗ್ಯಕ್ಕೆ. ವಾವ್ ವಾವ್, ಸೂಪರ್ ಸೂಪರ್ ಸೂಪರ್. ನೀವು ಈ ಥರ ಜ್ಯೂಸ್ ಮಾಡ್ಕೊಳ್ಳಿ. ತುಂಬ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಡಯಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದರೆ ಫಸ್ಟು ಜ್ಯೂಸೇ ಇಂಪಾರ್ಟೆಂಟ್ ನನಗೆ, ಆಮೇಲೆ ಬೇರೆ ಕೆಲಸ. ನೋಡಿ ಫ್ರೆಂಡ್, ಹೊರಗಡೆ ತುಂಬ ಮಳೆ ಬರ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ. ಇನ್ನೂ ಕೂದಲು ಕೂಡ ಒಣಗಿಲ್ಲ. ಈಗಷ್ಟೇ ಸ್ನಾನ ಆಯಿತು, ಪೂಜೆ ಆಯಿತು, ಪಾಪು ಸ್ಕೂಲ್ಗೆ ಹೋದ. ಮತ್ತು ಅದಕ್ಕೆ ಬೆಚ್ಚಗಾಗಲಿ ಅಂದ್ಬಿಟ್ಟು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಡ್ರೆಸ್ ಹಾಕ್ತಾನೆ ಇರಲಿಲ್ಲ, ಫುಲ್ಲು ಟೈಟ್ ಇತ್ತು. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ನಮ್ಮ ಚಿಕ್ಕ ಮಗ ಫಸ್ಟು ನನಗೆ ಗಿಫ್ಟ್ ಕೊಟ್ಟಿದ್ದವನು, ಅವನ ಕೆಲ್ಸಕ್ಕೆ ಸೇರಿಕೊಂಡಾಗ. ಅದಕ್ಕೆ ನನಗಿದನ್ನು ಯಾರಿಗೂ ಕೊಡಲಿಕ್ಕೂ ಕೂಡ ಇಷ್ಟ ಆಗಲಿಲ್ಲ. ಡ್ರೆಸ್ಸು ತುಂಬ ಚೆನ್ನಾಗಿದೆ, ಡಿಸೈನ್ ಎಲ್ಲ ಎಕ್ಸ್ಪೆಂಡ್ ಆಗುತ್ತೆ.
ಬಟ್ಟೆನೂ ಕೂಡ ಚೆನ್ನಾಗಿದೆ, ಕಾಸ್ಟ್ಲಿ ಇದು. ಬೆಂಗಳೂರಲ್ಲಿ ಕೊಡಿಸಿದ ಮಂತ್ರಿ ಮಹಲಲ್ಲಿ. ಹಾಗಾಗಿ ಹಾಗೆ ಇಟ್ಟಿದೆ, ಇದೆಲ್ಲ ಒಂದಿನ ಉಪಯೋಗ ಆಗುತ್ತೆ ಅಂತ. ನೋಡಿ, ಒಂಥರ ಫ್ರಾಕ್ ಟೈಪ್ ಹಾಕ್ಕೊಂಡ್ರೆ ಹೊಟ್ಟೆ ಇಷ್ಟಪ್ಪ ಬರ್ತಾಯಿತ್ತು. ಈಗ ಆ ರೀತಿ ಇಲ್ಲ. ಮತ್ತು ಈ ಡ್ರೆಸ್ಸು ನನಗೆ ಚೆನ್ನಾಗಿ ಆಗ್ತಾಯಿದೆ, ಅದೇ ಖುಷಿ ಆಗ್ತಾಯಿದೆ. ಇವತ್ತಿಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಂದು 17ನೇ ದಿನದ್ದು. 17 ದಿನಕ್ಕೆ ಇಷ್ಟೆಲ್ಲ ಕಡಿಮೆ ಆಗಿದೆ. ಇನ್ನು 21 ದಿನದವರೆಗೂ ಇರುತ್ತೆ. ನಂತರ ಬೇಕು ಅಂದರೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವತ್ತು ಬ್ರೇಕ್ಫಾಸ್ಟ್ಗೆ ಏನೇನು ತೊಗೊಳ್ತಿದ್ದೀನಿ ಅಂತ ಹೇಳಿದ್ದೀನಿ. ರಾಗಿ ಗಂಜಿ 1 ಲೋಟ. ಟೇಸ್ಟ್ ಹೇಗಿದೆ ನೋಡೋಣ. ಸೂಪರಾಗಿದೆ. ವಾ. ಸ್ವಲ್ಪ ಪೆಪ್ಪರು, ಸಾಲ್ಟು ಎಲ್ಲ ಹಾಕಿದ್ದೀನಿ. ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ಗಳು ಹಾಕಿದ್ದೀನಿ. ಅದರಿಂದ ತುಂಬ ಟೇಸ್ಟಿಯಾಗಿದೆ. ಹಾಗೆ ಸಲಾಡ್ ನೋಡೋಣ. ಸಲಾಡು ಕೂಡ ತುಂಬ ಚೆನ್ನಾಗಿದೆ. ತರಕಾರಿ ಮತ್ತು ಸಲಾಡು. ಸಖತ್ತಾಗಿದೆ ಫ್ರೆಂಡ್. ತುಂಬ ಚೆನ್ನಾಗಿದೆ. ಹಾಗೆ ಕಡಲೆಕಾಯಿ ಪಲ್ಯ. ವಾವ್. ತುಂಬ ಚೆನ್ನಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ಇದು. ಮಧ್ಯ ಒಂದು 12 ಗಂಟೆಗೆ ಒಂದು ಶೇಕ್ ಮಾಡ್ಕೊಳ್ತೀನಿ. ಮ್ಯಾಂಗೋ ಮತ್ತು ಬನಾನಾ ಹಾಕ್ಬಿಟ್ಟು ಹಾಲು ಹಾಕಿ. ಅದಾದ ನಂತರ ಲಂಚಿಗೆ ಏನಿರುತ್ತೆ ನೋಡೋಣ. ಇದ್ರ ಜೊತೆಗೆ ಮಧ್ಯ ಒಂದೊಂದು ಲೋಟ ನೀರು ತೊಗೊಳ್ತಾ ಇರಬೇಕು, 1/2 ಅವರ್ಗೆ. ಈಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ನಂದು ಇವತ್ತಿಂದ ಫುಡ್ ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ರೊಟ್ಟಿ ಎಲ್ಲ ತೊಗೊಳ್ತಿದ್ದೆ, ಈಗ ಮಾರ್ನಿಂಗ್ ರೊಟ್ಟಿ ಎಲ್ಲ ತೊಗೊಳ್ಳಲ್ಲ. ಮಧ್ಯಾಹ್ನ ತೊಗೋತೀನಿ ಲಂಚಿಗೆ ಅಷ್ಟೇ, 1 ಟೈಮ್. ಬೆಳಗ್ಗೆ ಬ್ರೇಕ್ಫಾಸ್ಟು ಇಷ್ಟೇ. ಮಧ್ಯಾಹ್ನ ಏನಾದರೂ 1 ರೊಟ್ಟಿ, ಏನಾದರೂ ಸ್ವಲ್ಪ ಮುದ್ದೆ, ಅಷ್ಟು ಬಿಟ್ಟರೆ ಇನ್ನು ರಾತ್ರಿಗೆ ಇದೇ ಥರ ಲೈಟಾಗಿ ಏನಾದರೂ ಫುಡ್ಡು, ಗಂಜಿನೋ ಏನಾದರೂ ತೊಗೊಳ್ತೀನಿ. ಚಳಿಗೆ ಬಿಸಿ ರಾಗಿ ಗಂಜಿ ಒಳ್ಳೆ ಟೇಸ್ಟಿಯಾಗಿದೆ. ಯಾರಿಗೆ ಬೇಕು ಫ್ರೆಂಡ್ ಆ ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ. ನಾನು ಕೂಡ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಚಟ್ನಿ ಮಾಡಿದ್ದೀನಿ. ನಮ್ಮನೇಲಿ 4 ಜನ ಇದ್ದೀವಿ. ಮಗುಗೆ, ಹಸ್ಬೆಂಡ್ಗೆ, ಮಗನಿಗೆ ಎಲ್ಲ ಅವರು ಅದನ್ನು ತಿಂತಾರೆ. ನಮ್ಮ ಮಗನೂ ಕೂಡ ನನ್ನ ಜೊತೆಲೇ ವೆಯ್ಟ್ ಲಾಸ್ ಜರ್ನಿಲಿದ್ದಾರೆ. ಅವರು ಕೂಡ ಇದೇ ಫುಡ್ಡು ಮಧ್ಯಾಹ್ನ ತಿಂತಾರೆ. ಅವರು ಬೆಳಗ್ಗೆ ರೈಸ್ ಎಲ್ಲ ತಿನ್ನಲ್ಲ. ನಾನೇನು ತೊಗೊಳ್ತೀನಿ ಅದನ್ನೇ ಅವ್ರಿಗೂ ಕೊಡ್ತಾಯಿದ್ದೀನಿ. ನಮಗೆ ಅಂತ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡ್ಕೊಂಡಿರ್ತಾರಲ್ಲ, ಮಾಡ್ಕೋಬೇಕು. ನಮ್ಮನ್ನು ನಾವು ನೋಡ್ಕೊಳ್ಳಿಲ್ಲ ಅಂದರೆ ನಮ್ಮನ್ನು ಯಾರು ನೋಡ್ತಾರೆ? ನಾವು ಹಾಸಿಗೆ ಎದ್ದು ಮಲಗಿದ್ರೆ ಯಾರೂ ನೋಡಲ್ಲ ನಮಗೆ. ಆದಷ್ಟು ನಾವು ಸ್ವಲ್ಪ ಗಟ್ಟಿ ಮುಟ್ಟಿಗಿದ್ರೆ ಬೇರೆಯವ್ರನ್ನೆಲ್ಲ ನಾವು ನೋಡ್ತೀವಿ. 1 ಲೋಟ ನೀರು ಕೊಡೋರು ಇರಲ್ಲ ಒಂದೊಂದು ಟೈಮ್. ಹಾಗಾಗ್ಬಿಡುತ್ತೆ ಫ್ರೆಂಡ್. ಅದಕ್ಕೆ ಮಹಿಳೆಯರಿಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ರೀತಿಯೆಲ್ಲ ಮಾಡ್ಕೊಳ್ಳಿ. ಈಗಾಗಲೇ ನನ್ನ ಫ್ರೆಂಡ್ ಸರ್ಕಲಲ್ಲಿ ವೆಯ್ಟ್ ಲಾಸ್ ಜರ್ನಿನಲ್ಲಿ ಅವರು ಇದ್ದಾರೆ. ಅವರಿಗೆಲ್ಲ ಕೂಡ ಹೇಳ್ತಾ ಇದ್ದೀನಿ, ಈ ಥರ ಫುಡ್ಡೆಲ್ಲ ಮಾಡ್ಕೊಳ್ಳಿ. ನಾನು ಇನ್ನೂ ಯಾವುದೇ ಗ್ರೂಪ್ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ, ಅವರೆಲ್ಲ ವೆಯ್ಟ್ ಲಾಸ್ ಪೌಡ್ರು ಮತ್ತು ರಾಗಿ ಗಂಜಿ ಪೌಡ್ರೆಲ್ಲ ತೊಗೊಂಡು, ಹೆಸರಿಟ್ಟು ಪೌಡ್ರು, ಉದ್ದಿನ ಹಿಟ್ಟು ಪೌಡ್ರು ಎಲ್ಲ ತೊಗೊಂಡು ಯೂಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಇದೇ ರೀತಿ ಎಲ್ಲ ಡಯಟ್ ಫುಡ್ಗಳನ್ನ ನಾನು ವಾಟ್ಸಪ್ಪಲ್ಲಿ ಕಳಿಸ್ತಿದ್ದೀನಿ ಅವ್ರಿಗೆ. ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಇದನ್ನು.
ನಾನು ವಾಟ್ಸಪ್ ಗ್ರೂಪ್ಗೆ ಮಾತ್ರ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ. ಓಕೆ ಫ್ರೆಂಡ್, ಇದಾಗಿತ್ತು ಈ ದಿನದ ಬ್ರೇಕ್ಫಾಸ್ಟ್. ಬಾಯ್, ಮತ್ತೆ ಸಿಗೋಣ. ಯಾವುದಾದ್ರು ಶೇಕ್ ಮಾಡಿಕೊಂಡಾಗ ಅಥವಾ ಲಂಚಿಗೆ. ಶೇಕ್ ಮಾಡುವಾಗ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಲಂಚಿಗೆ ಸಿಗ್ತೀನಿ. ವಿಡಿಯೋ ಲೆಂತ್ ಆಗಿಬಿಡುತ್ತೆ ನೋಡಿ. ಮ್ಯಾಂಗೋದು ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಮ್ಯಾಂಗೋ ಹಣ್ಣಾಗಿರೋದು, ಸ್ವೀಟಾಗಿರೋದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಮತ್ತು ಕಾಯಿಸಿ ಆರಿಸಿರೋಂಥ ಹಾಲು ತಣ್ಣಗಾಗಿದೆ. ಮತ್ತು ಒಂದು ಚಿಕ್ಕದು ಬನಾನಾ ತೊಗೊಂಡಿದ್ದೀನಿ, ಏಲಕ್ಕಿ ಬಾಳೆಹಣ್ಣು. ಮತ್ತು ಇದಕ್ಕೆ ಮೇಲೆ ಹಾಕೋದಕ್ಕೆ ಡೆಕೋರೇಷನ್ ಮಾಡಲಿಕ್ಕೆ ಒಂಚೂರು ಗೋಡಂಬಿ ಮತ್ತು ಬಾದಾಮಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹಾಲು ಹಾಕ್ಕೊಳ್ಳೋಣ. ಈಗ ಒಂದು ಚೆನ್ನಾಗಿ ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್, ಸರ್ವ್ ಮಾಡ್ಕೊಳ್ಳೋಣ ಈಗ. ಸೂಪರಾಗಾಯಿತು. ವಾಹ್ ವಾಹ್, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಟೈಮ್ ಆಗಿದೆ ಕರೆಕ್ಟಾಗಿ 12 ಗಂಟೆ. ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ತುರಿದಿಟ್ಕೊಂಡಿರುವಂಥ ಬಾದಾಮಿ, ಸ್ವಲ್ಪ ದ್ರಾಕ್ಷಿ, ಯಾಕೆಂದರೆ ಬಾಯಿಗೆ ಸಿಗಬೇಕಲ್ವಾ ಕುಡಿತಿದ್ರೆ ಟೇಸ್ಟಿಯಾಗಿ. ಹಾಗೆ ನೋಡಿ ಫ್ರೆಂಡ್, ಮಿಲ್ಕ್ ಶೇಕು, ಮ್ಯಾಂಗೋ ಬನಾನಾ ಮಿಲ್ಕ್ ಶೇಕ್ ರೆಡಿ. ಇಷ್ಟು ಕುಡಿದ್ರೆ ಇನ್ನು ಲಂಚ್ವರೆಗೂ ಇನ್ನೇನು ತಗೊಳ್ಳಲ್ಲ. ನೋಡಿ ಫ್ರೆಂಡ್, ಮ್ಯಾಂಗೋ ಶೇಕ್ ತಗೊಳ್ತಾ ಇದ್ದೀನಿ. ಟೈಮ್ ಆಗಿದೆ ಕರೆಕ್ಟಾಗಿ 12 ಗಂಟೆ. ಸೂಪರಾಗಿದೆ ಫ್ರೆಂಡ್, ಸಖತ್ತಾಗಿದೆ. ಸ್ವಲ್ಪನೇ ಮ್ಯಾಂಗೋ ಹಾಕಿದ್ದೆ, ಸ್ವಲ್ಪ ಹಾಲು, ಚಿಕ್ಕದೊಂದು ಬನಾನಾ, ಬಾಯಿಗೆ ದ್ರಾಕ್ಷಿ, ಈ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಸಿಗ್ತಿದೆಯಲ್ಲ, ಇನ್ನೂ ಟೇಸ್ಟು ತುಂಬ ವಾಹ್ 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 ಅನ್ನೋ ಥರ ಇದೆ. ಸೂಪರಾಗಿದೆ ಫ್ರೆಂಡ್, ಸಖತ್ತಾಗಿದೆ ನಿಜವಾಗೂ. ಇದಕ್ಕೆ ನಾನು ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ, ಜೇನುತುಪ್ಪ ಹಾಕಿಲ್ಲ, ಡೇಟ್ಸು ಕೂಡ ಹಾಕಿಲ್ಲ. ಡಯಟ್ಸು ಅದು ಬೇಡ ಅಂತ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿಕೊಂಡೆ. ಯಾಕೆಂದರೆ ಮ್ಯಾಂಗೋನೇ ಅಷ್ಟು ಸ್ವೀಟಾಗಿತ್ತು, ಅದಕ್ಕೋಸ್ಕರ. ಸ್ವೀಟ್ ಇದೆ ಮತ್ತು ಸ್ವೀಟ್ ಆಗಬಾರ್ದು, ಹಾಕಿ ಕುಡಿಬೇಕು. ಸಖತ್ತಾಗಿದೆ. ಓಕೆ ಫ್ರೆಂಡ್, ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಅದ್ರ ಟೈಮ್ ಇತ್ತು, ಮಾಡಿದ್ದೀನಿ. ಮತ್ತೆ ಲಂಚಿಗೆ ಸಿಗ್ತೀನಿ. ಓಕೆ ಬಾಯ್. ನೋಡಿ ಫ್ರೆಂಡ್, ಈಗ ಮಧ್ಯಾಹ್ನದ ಲಂಚಿಗೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದೆಷ್ಟೊಂದು ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಮಾಡಲಿಲ್ಲ. ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದೆ. ಈಗ ಬೆಂಡೆಕಾಯಿನ ಈ ಥರ ಫ್ರೈ ಮಾಡಿಟ್ಟಿದ್ದೀನಿ ನೋಡಿ. ಈ ಥರ ಫ್ರೈ ಮಾಡಿಟ್ಟು ಉದ್ರ ಇರುತ್ತೆ, ಕೈಗೆಲ್ಲ ಅಂಟ್ಕೊಳ್ಳಲ್ಲ. ಚೆನ್ನಾಗಿ ಒಂದು ತವ ಮೇಲೆ ಹಾಕಿ ಈ ರೀತಿ ಫ್ರೈ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು.
ನಂತರ ಅದನ್ನು ರೆಡಿ ಮಾಡಬೇಕೀಗ. ಈಗ ಕೊಬ್ಬರಿ ಎಣ್ಣೆ ಹಾಕೋದು ನಾನು. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೈಗೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇದು ಫ್ರೈ ಆಗಿದೆ. ಈಗ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಇದ್ರ ಜೊತೆ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಉದ್ರ ಥರ ಇದೆ ನೋಡಿ, ಎಷ್ಟು ಒಂದು ಚೂರು ಅಂಟಲ್ಲ. ಆ ರೀತಿ ಮಾಡಿಟ್ಕೊಂಡ್ರೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಮತ್ತು ಸ್ಟವ್ನ ಆಫ್ ಮಾಡಿಬಿಟ್ಟು ತೆಂಗಿನ ತುರಿ ಹಾಕೊಳ್ಳೋಣ. ತೆಂಗಿನ ತುರಿ ಹಾಕಿದ್ಮೇಲೆ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಸಂಜೆ ತನಕ ಇಡೋದಾದರೆ ಫ್ರೈ ಮಾಡ್ಕೊಳ್ಬೇಕು. ನಾವು ಹೀಗೆ ತಿನ್ನೋದಾದರೆ ಮತ್ತೆ ಅದನ್ನು ಫ್ರೈ ಮಾಡಬಾರ್ದು, ಹೀಗೆ ಹಾಕಿ ಬಿಟ್ಬಿಡ್ಬೇಕು. ನೋಡಿ ಫ್ರೆಂಡ್, ಈಗ ಟೈಮ್ ಆಗಿದೆ 1:30 ಗಂಟೆ. ಇವತ್ತು ಏನೆಲ್ಲ ಇದೆ ಲಂಚಲ್ಲಿ, ಸ್ವಲ್ಪ ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ ಬೇಯಿಸಿರೋದು, ಇದು ಚಟ್ನಿ ಮತ್ತು ಬೆಂಡೆಕಾಯಿದು ಪಲ್ಯ, ಸ್ವಲ್ಪ ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ. ಅದಾದ ನಂತರ 1 ಸ್ಪೂನ್ ತುಪ್ಪ, ನೋಡಿ ರೊಟ್ಟಿ, ಒಂದೇ ರೊಟ್ಟಿ ತೊಗೊಂಡಿರೋದು. ಇದು ರಾಗಿ ರೊಟ್ಟಿ, ಒಂದು ರೊಟ್ಟಿ ಮಾಡ್ಕೊಂಡಿದ್ದೆ. ಇದಕ್ಕೂ ಸ್ವಲ್ಪ ತೆಂಗಿನಕಾಯಿ ತುರಿ ಅದು ಇದು ಎಲ್ಲ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದ್ರದ್ದು ವಿಡಿಯೋ ಮಾಡಿದ್ದೀನಿ ನಾನು. ಸ್ವಲ್ಪ ವೇಸ್ಟದು ತೆಂಗಿನ ತುರಿ ಏನೇನಿದೆ ಅದೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ, ಜ್ಯೂಸ್ ಮಾಡ್ಕೊಂಡಿರೋದು, ಸೋಸ್ ಇಟ್ಕೊಂಡಿರ್ತೀವಲ್ಲ ಅದ್ರದ್ದು ಘಟ್ಟ ಎಲ್ಲ ಇರುತ್ತೆ, ಬೀಟ್ರೋಟ್ದು ಅದು, ತೆಂಗಿನಕಾಯಿ ಇದು ಹಾಲು ಮಾಡಿದ್ನಲ್ಲ ಅದು ಪೌಡ್ರು ಎಲ್ಲ ಹಾಕಿ, ಈರುಳ್ಳಿ ಮತ್ತು ಗೆಡ್ಡೆಕೋಸು ಎಲ್ಲ ತುರಿದು ಹಾಕ್ಬಿಟ್ಟು ಹಿಟ್ಟು ಕಲಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ಬೆಂಡೆಕಾಯಿ ಪಲ್ಯನ ಹಾಕ್ಕೊಳ್ಳೋಣ. ಹೇಗಿದೆ ಕಾಂಬಿನೇಷನ್, ಎಲ್ಲ ಸಖತ್ತಾಗಿದೆ. ಎಷ್ಟು ತಿಂದರೆ ಸಾಕು, ಇನ್ಯಾವ ಊಟನೂ ಬೇಡ, ಏನೂ ಬೇಡ. ಇದಾಗಿದೆ ಇವತ್ತಿನ 17 ದಿನದ ವೆಯ್ಟ್ ಲಾಸ್ ಜರ್ನಿದು ಫುಡ್, ಡಯಟ್ ಫುಡ್, ಮಧ್ಯಾಹ್ನದ ಲಂಚ್ ಇದು. ಈಗ ಲಂಚ್ ಮಾಡ್ತಾಯಿದ್ದೀನಿ. ನಾನೇನಾದರೂ ಲಂಚು ತಿನ್ನಬೇಕಾದ್ರೆ ನಮ್ಮ ಪಾಪು ಓಡ್ಬಂದು ತಟ್ಟೆಯಿಂದ ಎತ್ಕೊಂಡು ತಿಂತಿದ್ದ. ಇವತ್ತಿಂದ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ನನ್ನ ತಟ್ಟೆಗೆ ಏನಾದ್ರು ಬಡಿಸ್ಕೊಂಡ್ರೆ ಸಾಕು, ಎಲ್ಲ ಅವನೇ ಓಡಾಡ್ಕೊಂಡು ತಿಂದ್ಬಿಡ್ತಿದ್ದ ನಾನು ತಿನ್ನೋ ಅಷ್ಟರಲ್ಲಿ. ಈಗ ಅವ್ನು ಬಿಟ್ಬಿಟ್ಟು ತಿನ್ನೋದಕ್ಕೆ ಬೇಜಾರಾಗ್ತಾ ಇದೆ. ಅಡ್ಜಸ್ಟ್ ಆಗಬೇಕು. 2 ತಿಂಗಳಿಂದ ಜೊತೆಲೇ ಇದ್ದ. ಇವತ್ತು ಶಾಲೆಗೆ ಹೋಗಿದ್ದಾನೆ. ಮತ್ತೆ ಅವ್ನು ಬರೋವರೆಗೂ ಕಾಯ್ತಾ ಇರಬೇಕಷ್ಟೆ ಡೈಲಿ. ಅಮ್ಮ ಅದು ಕೊಡು ಇದು ಕೊಡು ಅಂತ ಎಲ್ಲ ತಿಂತಿದ್ದ. ಇವತ್ತು ಸೋಮವಾರ ಅಲ್ವಾ, ತುಂಬ ಜಾಸ್ತಿ ಕೆಲಸ ಇದೆ ಮನೇಲಿ. ಕೆಲಸ ಮಾಡೋದೆಲ್ಲ ವಿಡಿಯೋ ಮಾಡ್ತಾಯಿದ್ರೆ ಫುಲ್ ಲೆಂತ್ ಆಗಿಬಿಡ್ತದೆ. ಅದಕ್ಕೆ ಬರೀ ತಿನ್ನೋದು ಕುಡಿಯೋದು ಇಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಈ ದಿನದ ಲಂಚ್ ಡಯಟ್ ಫುಡ್. ನೀವು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಮಧ್ಯಾಹ್ನದ್ದು ಲಂಚ್ ಮುಗಿಸ್ಕೊಂಡು ಸುಮ್ಮನೆ ಹಾಗೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಖಾಲಿ ಜಾಗ ಇದೆ, ಅಲ್ಲಿ ಹಂಗೆ ಹೋಗಿದ್ವಿ ನಮ್ಮ ಫ್ರೆಂಡು ನಾವಿಬ್ಬರೂ. ನೋಡಿ ಎಷ್ಟು ಚೆನ್ನಾಗಿರೋ ಸೊಪ್ಪು. ಮಳೆ ಉಯ್ದಿರೋದಕ್ಕೂ, ಮಳೆ ಈಗ ಬರ್ತಾಯಿದೆ ಜೋರಾಗಿ, ಸ್ವಲ್ಪ ಮಳೆ ಕಡಿಮೆ ಆಗಿತ್ತು.
ಸೊಪ್ಪು ತುಂಬ ಚೆನ್ನಾಗಿತ್ತು. ಬೆರಕೆ ಸೊಪ್ಪಿದು. ಎಷ್ಟು ಥರ ಸೊಪ್ಪಿದೆ ಇದರಲ್ಲಿ. ಎಲ್ಲ ನ್ಯಾಚುರಲ್ ಆಗಿ ಪ್ರಕೃತಿ ಮಾತೆ ಮಡಿಲಲ್ಲಿ ಬೆಳೆದಿರೋ ಸೊಪ್ಪು. ಯಾವುದೇ ಕೂಡ ಕೆಮಿಕಲ್ಸ್ ಏನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ. ಇದರಲ್ಲಿ ಉಪ್ಸಾರು ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಪಲ್ಯ ಮಾಡ್ಕೋಬೋದು. ಹಾಗೆ ಇದು ದಂಟು ಕೂಡ ಇತ್ತು ಅಲ್ಲಿ. ಇದು ದಂಟು ಕೂಡ ಬೆಳೆದಿತ್ತು. ದಂಟಿನ ಸೊಪ್ಪು ದಂಟು. ಇದನ್ನೆಲ್ಲ ಕಟ್ ಮಾಡಿ ಇದರಲ್ಲಿ ನಾರೆಲ್ಲ ತೆಗೆದುಬಿಟ್ಟು ನೀಟಾಗಿ ಪಲ್ಯ ಮಾಡ್ಕೋಬೋದು ನೋಡಿ. ಇದನ್ನೆಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ನಾರೆಲ್ಲ ತೆಗೆದು ಸಣ್ಣ ಸಣ್ಣಗೆ ಹಚ್ಚಿ ಬೇಯಿಸ್ಕೊಂಡು ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದರಲ್ಲೇ ಸ್ವಲ್ಪ ಬೇರೆ ಥರ ಸೊಪ್ಪು ಸಿಕ್ಕಿತ್ತು. ಇದು ಮಸೊಪ್ಪು ಮಾಡೋದು. ನಮ್ಮ ಹಿತ್ತಲಲ್ಲಿ ಸ್ವಲ್ಪ ಸೊಪ್ಪಿದೆ, ಅದನ್ನು ಸೇರಿಸಿ ಇದ್ರ ಜೊತೆ ಮಸೊಪ್ಪು ಮಾಡ್ತೀನಿ. ಇದನ್ನು ಇವತ್ತು ಉಪ್ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿದೆ. ತಿಂತಾಯಿದ್ರೆ ಒಳ್ಳೆ ಟೇಸ್ಟಾಗಿದೆ. ನನ್ನ ಹತ್ರ ಒಂದು ಇಲ್ಲ ಅಂದರೂ ಒಂದು 10-15 ಥರ ಸೊಪ್ಪಿದೆ. ಹಿಂದಿನ ಕಾಲದಲ್ಲಿ 101 ಥರ ಸೊಪ್ಪನ್ನ ಕೀಳ್ತಾಯಿದ್ರಂತೆ. ಇವಾಗ ಅಷ್ಟು ಸಿಗ್ತಾಯಿಲ್ಲ. ಸಿಕ್ಕಿದಷ್ಟು ಕಿತ್ಕೊಳ್ತೀವಿ. ನಮಗೆ ಗೊತ್ತಿರೋ ಅಷ್ಟು ಸೊಪ್ಪನ್ನ ಕಿತ್ಕೊಂಡು ಬಂದು ಪಲ್ಯನೋ ಸಾರೋ ಮಾಡ್ತೀವಿ. ನೀವು ಈ ಥರ ಸಿಕ್ಕಿದ್ರೆ ಊರುಗಳಿಗೆ ಹೋದಾಗ ನಿಮ್ಗೆ ಗೊತ್ತಿರೋರ ಹತ್ರ ಸೊಪ್ಪನ್ನ ಕುಯ್ಸ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯ್ತಿದೆ. ಇದನ್ನು ಇವಾಗ ಬಸ್ಕೊಂಡು ಪಲ್ಯ ಮಾಡ್ಕೊಳ್ತೀನಿ ನೋಡಿ. ಸಿಂಪಲ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸಿ ಇಟ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ಫ್ರೆಂಡ್. ಇದನ್ನು ಮಾಡೋದು ತುಂಬಾ ಈಸಿ. ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಹುರುಳಿಕಾಳನ್ನ ಹುರ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಸೊಪ್ಪು ಹಾಕಿ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಟೊಮೊಟೊ ಹಾಕಿ ಬೇಯಿಸ್ಕೊಂಡ್ರೆ ಉಪ್ಸಾರಿಂದು ಸೊಪ್ಪು ರೆಡಿ ಆಯಿತು. ನಂತರ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋದು ಹೀಗೆ ನೋಡಿ. ಇದು ಉಪ್ಸಾರಿದು, ನಮ್ಮ ಹಳ್ಳಿ ಸ್ಟೈಲಿದು. ಈ ರೀತಿ ಬರುತ್ತೆ ಉಪ್ಸಾರು. ಸಿಂಪಲ್ಲಾಗಿ ನಾವು ಉಪ್ಸಾರದು ಖಾರ ಮಾಡ್ತೀವಿ. ಅದು ನೆನ್ನೆ ಮಾಡಿದೆ. ಇದು ಹಸಿಮೆಣ್ಸಿಕಾಯಿನ ಒಂದು 10 ಮೆಣಸಿನ್ಕಾಯಿನ ಬೇಯಿಸ್ಕೊಂಡ್ಬಿಟ್ಟು ಸೊಪ್ಪು ಹಾಕ್ಬಾರ್ದೇ ಜೊತೆಲಿ ಬೇಯಿಸ್ಕೊಂಡ್ಬಿಡ್ಬೇಕು. ನಂತರ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಸಾಲ್ಟು ಎಲ್ಲ ಹಾಕ್ಬಿಟ್ಟು ಈ ಥರ ರುಬ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಬೇಕು ಅಂದರೆ ಈ ಉಪ್ಸಾರದನ್ನೇ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಈ ಖಾರನ ಉಪ್ಸಾರು ಜೊತೆ ಒಗ್ಗರಣೆ ಮಾಡ್ಕೊಳ್ಬೋದು. ನಾವು ಹಂಗೆ ಮಾಡಲ್ಲ. ನಾವು ಇದನ್ನೇ ಉಪ್ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ನೆಕ್ಸ್ಟ್ ಇದು ಉಪ್ಸಾರು ಖಾರ ಮುದ್ದೆ ಎಲ್ಲ ಮಾಡುವಾಗ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್. ಇದು ನಮ್ಮ ಹಳ್ಳಿ ಸ್ಟೈಲ್ದು ಉಪ್ಸಾರು ಖಾರ. ನೋಡಿ ಸೊಪ್ಪು ರೆಡಿ ಆಯಿತು. ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಬಿಟ್ಬಿಡೋಣ. ಮತ್ತು ಅದನ್ನು ಮಿಕ್ಸ್ ಮಾಡೋದೇನು ಬೇಡ. ಆಮೇಲೆ ನಾವು ಬಡಿಸ್ಕೊಳ್ಳುವಾಗ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ. ಅಷ್ಟೇ ಸಿಂಪಲ್ ಸೊಪ್ಪಿನ ಪಲ್ಯ, ಉಪ್ಸಾರು ಪಲ್ಯ. ಇದಾಗಿದೆ ಇವತ್ತಿನ ಸಂಜೆ ನೈಟ್ದು ಡಿನ್ನರು. ಪಲ್ಯ ತೊಗೊಳ್ತೀನಿ. ಇದೇ ಉಪ್ಸಾರಿಗೆ ಸ್ವಲ್ಪ ರಜ್ಮಾ ಕಾಳನ್ನ ರುಬ್ಬಾಕ್ಬಿಟ್ಟು ಒಂದು ಸೂಪ್ ಮಾಡ್ಕೊಳ್ತೀನಿ ನೋಡಿ. ಮಿಕ್ಸಿ ಜಾರ್ಗೆ ರಜ್ಮಾ ಕಾಳನ್ನು ಮತ್ತು ಸ್ವಲ್ಪ ಅದರದ್ದು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಇದರಲ್ಲಿ 1 ಬೌಲ್ ಆಗೋಷ್ಟು ಮಾಡ್ಕೊಳ್ತೀನಿ. ಇವಾಗ ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಕುದಿದ ಮೇಲೆ ಒಂದು ತುಪ್ಪದಲ್ಲಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇದು ಸೂಪ್. ಇದು
ರಜ್ಮಾ ಕಾಳ್ದು ಸೂಪು. ನೋಡಿ, ಒಗ್ಗರಣೆಗೆ ಸೂಪ್ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ. ಹಾಗೆ ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ರಜ್ಮಾ ಕಾಳನ್ನ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟ್ ಮೊದಲೇ ಹಾಕಿದ್ದೆ, ಬೇಯಬೇಕಾದ್ರೆ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಹಾಕಿದ್ದೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕೀಗ. ಸ್ವಲ್ಪ ಗಟ್ಟಿ ಆಗೋ ರೀತಿ ಕುದಿಸ್ಕೊಂಡ್ರೆ ನನ್ನ ಸೂಪ್ ರೆಡಿ ಆಯಿತು. ಇದು ಈ ದಿನದ ನೈಟ್ ಡಿನ್ನರ್ ಡಯಟ್ ಸೂಪ್. ಸೂಪು ರೆಡಿ ಇದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 1 ಕಪ್ ಆಯಿತು. ಎಷ್ಟು ಗಟ್ಟಿ ಇದೆ, ಇಷ್ಟಿದ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಈ ಥರ ಇದ್ದರೆ ಸಾಕು. ಜೊತೆಗೆ 1 ಬೌಲು ಸೊಪ್ಪು ಮತ್ತು ಸೂಪ್ ಈಗ ತೊಗೊಳ್ತಾ ಇದ್ದೀನಿ. ಹಾಗೆ ಕೂಡ ನಮ್ಮ ಕಡೆದು ಹಸಿಮೆಣಸಿಕಾಯ್ದು ಖಾರ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿರಲಿ, ಮಳೆ ಬರ್ತಿದೆ ಅದಕ್ಕೆ ಟೇಸ್ಟಿಯಾಗಿ. ಹಾಯ್ ಫ್ರೆಂಡ್, ಈಗಾಗಿದೆ ಕರೆಕ್ಟಾಗಿ ಟೈಮು 6:30 ಗಂಟೆ ಆಗಿದೆ. 6 ಗಂಟೆ 30 ನಿಮಿಷ ಆಗಿದೆ. ನೋಡಿ ಫ್ರೆಂಡ್, ಮಳೆ ಆಗ್ತಾ ಇದೆ, ತುಂಬಾ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಸೂಪು, ಸಖತ್ ಟೇಸ್ಟಿಯಾಗಿದೆ ಸೂಪು. ಪೆಪ್ಪರು, ಹಿಂಗಿದು ಘಮ ಸಖತ್ ಪರಿಮಳ ಬರ್ತಾ ಇದೆ. ತುಪ್ಪದಲ್ಲಿ ಹಿಂಗೆ ಹಾಕಿ ಫ್ರೈ ಮಾಡಿ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಚೆನ್ನಾಗಿದೆ ಫ್ರೆಂಡ್. ವಾವ್, ಸೂಪರ್. ಸಂಜೆವರೆಗೂ ಎಲ್ಲ ಕೆಲಸ ಮುಗೀತು. ದೇವರಿಗೆ ದೀಪ ಹಚ್ಚಾಯಿತು, ಕೈಕಾಲು ಮುಖ ತೊಳ್ಕೊಂಡು. ಹೊರಗಡೆ ಮಳೆ ಬರ್ತಾ ಇದೆ. ನಂದು 6:30ಗೆ ಡಿನ್ನರ್ನ ನಾನು ಮಾಡ್ಕೊಳ್ತೀನಿ. ಇನ್ನು ಉಳಿದವರೆಲ್ಲ ಲೇಟಾಗಿ ಮಾಡ್ತಾರೆ, ಅವ್ರಿಗೆ ಬೇರೆ ಮಾಡಿದ್ದೀನಿ. ನೋಡಿ, ಸೊಪ್ಪಿನ ಪಲ್ಯ ತಿನ್ನೋಣ, ಉಪ್ಸಾರು ಖಾರ ಹಾಕ್ಕೊಂಡು. ಸಖತ್ತಾಗಿದೆ ಫ್ರೆಂಡ್. ಖಾರಕ್ಕೂ ಸೊಪ್ಪಿನ ಪಲ್ಯಕ್ಕೂ ಸಖತ್ ಟೇಸ್ಟಿಯಾಗಿದೆ. ಈಗ ಬಂದಿದ್ದಾನೆ ನಮ್ಮ ಪಾಪನು ತಿನ್ನೋದಕ್ಕೆ. ಈ ಕಡೆ ಬಾ. ನೋಡಿ, ಇವತ್ತು ಬೆಳಗ್ಗೆಯಿಂದ ಇವನು ಇರಲಿಲ್ಲ, ಸ್ಕೂಲಿಗೆ ಹೋಗಿದ್ದ. ಏನು ತಿನ್ನೋಕ್ಕೂ ಬೇಜಾರಾಗ್ತಾಯಿತ್ತು. ಸ್ಕೂಲಲ್ಲಿ ಹಲ್ಲು ಮುರ್ಕೊಂಡು ಬಂದಿದ್ದಾನೆ. ಫಸ್ಟ್ ಡೇನೇ ಹಲ್ಲು ಮುರಿದೋಗಿದೆ ಸ್ಕೂಲಲ್ಲಿ. ಈಗ ಅವನು ಕೂಡ ಟೇಸ್ಟ್ ನೋಡ್ತಾನಂತೆ ಸೊಪ್ಪಿಂದು. ಹೇಗಿದೆ? ಹಾಗೆ ಸ್ವಲ್ಪ ಸೂಪನ್ನು ಕೊಡು ನೋಡು. ಸೂಪು ಕೂಡ ಚೆನ್ನಾಗಿದೆ. ಸ್ಪೈಸಿ ಆಗಿದೆ. ಚೆನ್ನಾಗಿದೆಯಾ? ವಾವ್ ಅನ್ನೋ ರೈತಿ ಇದೆಯಂತೆ. ನೋಡಿ ಫ್ರೆಂಡ್, ಇದಾಗಿತ್ತು 17 ದಿನದ ವೆಯ್ಟ್ ಲಾಸ್ ಜರ್ನಿಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಡಿನ್ನರ್ವರೆಗೂ ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ. ಸೂಪ್ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು ತೊಗೊಂಡ್ರೆ ಬೇರೆ ಏನು ಬೇಡ. ಅದ್ಭುತ. ನೋಡಿ, ಅವನಿಗೆ ಟೇಸ್ಟ್ ಸಿಕ್ಬಿಟ್ಟಿದೆ. ಬಾಯಿ ಚಪ್ಪರಿಸ್ಕೊಂಡು ಕುಡಿತಾ ಇದ್ದಾನೆ.
ಫಾಸ್ಟಾಗಿ ಕುಡಿಬಾರ್ದು, ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು. ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಖಾರ ಇದೆ ಕಣೋ ಅಲ್ಲಿ ನೋಡಿ. ನನಗಿಂತ ಅವನಿಗೆ ಫಾಸ್ಟಾಗಿ ತಿನ್ಕೊಳ್ತಾನೆ. ಟೇಸ್ಟ್ ಸಿಕ್ಬಿಟ್ರೆ ಚೆನ್ನಾಗಿ ತಿಂತಾನೆ ನೋಡಿ ಫ್ರೆಂಡ್. ಈ 17ನೇ ದಿನದ ವೆಯ್ಟ್ ಲಾಸ್ ಜರ್ನಿಯ ಫುಡ್ಡು, ಡಯಟ್ ಫುಡ್ಡು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ. ಓಕೆ ಫ್ರೆಂಡ್, ಧನ್ಯವಾದಗಳು.